ನಮಸ್ಕಾರ, ನಾನು ಮಂಜುನಾಥ್ ಕಮತ್. ನಾನೀಗ ಉಚ್ಚಿಲ ದಸರಾದ ವಸ್ತು ಪ್ರದರ್ಶನದಲ್ಲಿದ್ದೇನೆ. ಇಲ್ಲೋರ್ವ ವಿಶೇಷ ಪ್ರತಿಭೆ ನಮ್ಮ ಮುಂದೆ ಇದ್ದಾರೆ. ಈ ಸಾಲಿನ ಉಚ್ಚಿಲ ದಸರಾದಲ್ಲಿ ವಿಶೇಷ ಕಲೆಗಾರರನ್ನು ನಾವು ಗುರುತಿಸಬೇಕು ಎನ್ನುವ ಬಗ್ಗೆ ಆಲೋಚನೆ ಮಾಡುವಾಗ ನಮಗೆ ಅಖಿಲೇಶ್ ಇವರು ಪರಿಚಯ ಇದ್ದರು. ಇವರಿಗೆ ಮಾತು ಬರಲ್ಲ ಮತ್ತು ಕಿವಿಯೂ ಕೇಳಲ್ಲ. ತಾಯಿಯ ಸಹಕಾರದಿಂದ ಸ್ವಲ್ಪ ಆರ್ಟನ್ನು ಅವರು ಮಾಡ್ತಿದ್ದಾರೆ. ಆ ಒಂದು ದೌರ್ಬಲ್ಯವನ್ನು ಕೂಡ ಮೀರಿ ನಿಮ್ಮ ಮಗನಲ್ಲಿ ಕಲಾವಿದ ಬೆಳೆದಿರುವಂಥದ್ದು. ಅವನಿಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ. ಸಣ್ಣದಿರುವಾಗಲೂ ಅದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಅವನಿಗೆ. ಆಮೇಲೆ ಈಗ ನಾವು ಡ್ರಾಯಿಂಗ್ ಕ್ಲಾಸ್ಗೆಲ್ಲ ಹಾಕಿರಲಿಲ್ಲ ಫಸ್ಟಿಗೆ. ಮತ್ತೆ ಎಲ್ಲರೂ ಹೇಳಲಿಕ್ಕೆ ಶುರು ಮಾಡಿದ್ರು, ಅವನಿಗೊಂದು ಒಳ್ಳೆ ಡ್ರಾಯಿಂಗ್ ಕ್ಲಾಸಿಗೆ ಹಾಕಿದರೆ ಒಳ್ಳೆ ಬಿಡಿಸ್ಬೋದಲ್ಲ ಅಂತೇಳಿ. ಮತ್ತು ದೃಶ್ಯಕ್ಕೆ ಕಳಿಸಿದ್ದೇವೆ. ಈಗ ಡ್ರಾಯಿಂಗ್ ಎಲ್ಲ ಮಾಡ್ತಾನೆ. ಮತ್ತು ಮನೆಯಲ್ಲಿ ಕೂತ್ಕೊಂಡು ಕೆಲಸ ಬಿಟ್ಟು ಬಂದು ಹೀಗೆ ಡ್ರಾಯಿಂಗ್ ಎಂತಾದ್ರೂ ಒಂದು ಮಾಡ್ತಾ ಇರಬೇಕು ಅಂತ ಆಸೆ ಅವನಿಗೆ. ಮಾಡ್ತಾ ಇರ್ತಾನೆ. ಅದೊಂದು ಮರದ ಕೆತ್ತನೆಯಲ್ಲಿ ಕೂಡ ಮೂರ್ತಿ ಎಲ್ಲ ಮಾಡ್ತಾನೆ. ಯಕ್ಷಗಾನದ್ದೆಲ್ಲ ಮಾಡಿಟ್ಟಿದ್ದಾನೆ. ನಿಜ, ಅದು ಎಷ್ಟು ಅದ್ಭುತವಾದ ಚಿತ್ರಗಳು ನೋಡಿ. ನಮಗೆ ನಾವು ಎಣಿಸ್ಲಿಕ್ಕೂ ಸಾಧ್ಯವಿಲ್ಲದಂತಹ ಒಂದು ಪ್ರತಿಭೆ. ಈಗ ಕೆಲ್ಸಕ್ಕೆ ಹೋಗುದು ಅವನು. ಕೆಲ್ಸಕ್ಕೆ ಹೋಗ್ತಾನೆ. ಕೆಲಸ ಹೋಗಿ ಬಂದ ನಂತರ ಏನ್ ಕೆಲಸ ಮಾಡ್ತಾರೆ? ಮರದ ಕೆತ್ತನೆಯದ್ದು. ಮರದ ಕೆತ್ತನೆ ಕೆಲಸ ಮಾಡ್ತಾರೆ. ಎಲ್ಲಿ? ನಮ್ಮ ಮನೆ ಸುಭಾಷ್ ನಗರದಲ್ಲಿ ಮಾಡ್ತಾ ಇದ್ದಾನೆ. ನಿಮ್ಮ ಊರು ಯಾವುದು? ಸುಭಾಷ್ ನಗರ. ಕಟ್ಪಾಡಿ ಸಮೀಪದ ಸುಭಾಷ್ ನಗರ. ಹೌದೌದು. ನೋಡಿ, ಇದಂತೂ ಅದ್ಭುತ ಚಿತ್ರ. ನೋಡಿ, ನಮ್ಮೂರ ಕಲಾವಿದ ದೌರ್ಬಲ್ಯವನ್ನ ಮೀರಿ ಒಂದು ಚಿತ್ರ ಕಲಾವಿದನಾಗಿ ಇದೆಲ್ಲ ದೃಶ್ಯದಲ್ಲಿ ಅವನು ಡ್ರಾಯಿಂಗ್ ಕ್ಲಾಸ್ ಅಲ್ಲೆಲ್ಲ ಮಾಡಿಸಿದ ಅವನ ಹತ್ರ. ಬನ್ನಿ, ಇದು ಅಷ್ಟೇ ಅಲ್ಲ. ಸೊ ಇಲ್ಲೇ ಕೂತು ಪೋರ್ಟ್ರೇಟ್ ಪೇಂಟಿಂಗ್ ಕೂಡ ನಮ್ಮದು ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಒಂದಷ್ಟು ಚಾರ್ಜನ್ನು ಕೂಡ ಮಾಡ್ತಾರೆ. ಈಗಾಗಲೇ ಯತೀಶ್ ಅಣ್ಣನದ್ದು ಕೂಡ ಚಿತ್ರವನ್ನು ಅವರು ಮಾಡಿದ್ದಾರೆ. ಆದರೆ ಒಂದೇ ಏನು ಅಂತ ಹೇಳಿದರೆ, ಅವರ ಕೆಲವೊಂದು ಕೆಲಸದ ನಿಮಿತ್ತ ಎಲ್ಲ ಸಮಯದಲ್ಲೂ ನಮಗೆ ಅವರು ಇಲ್ಲೇ ಸಿಗ್ತಾರೆ ಎನ್ನುವಂಥದ್ದನ್ನು ಸ್ವಲ್ಪ ಕಷ್ಟ. ಯಾಕಂದರೆ ಇವರ ಜೊತೆಗೆ ಅವರ ಅಮ್ಮ ಬರಲೇಬೇಕಾಗತ್ತೆ. ಅಮ್ಮನಿಗೆ ಬೇರೆ ಕೆಲಸಗಳು ಎಲ್ಲ ಇರೋದ್ರಿಂದ ಯಾವತ್ತೂ ಬರಲಿಕ್ಕಾಗುತ್ತೋ ಗೊತ್ತಿಲ್ಲ. ಆದರೆ ನಮ್ಮೆಲ್ಲರ ಒತ್ತಾಯ ಏನು ಅಂತ ಹೇಳಿದರೆ, ಮುಂದಿನ 11 ದಿನಗಳು ಕೂಡ, ಅಥವಾ ಇವತ್ತಿನಿಂದ ಹಿಡಿದು ಒಟ್ಟು ಮುಂದಿನ 10 ದಿನಗಳು ಕೂಡ ಇವರು ನಮ್ಮ ಜೊತೆಗಿರಬೇಕು. ಇವರ ಕಲೆಗೆ ನಾವೆಲ್ಲರೂ ಮಾತಾಗೋಣ. ನಿಜಕ್ಕೂ ಕೂಡ ಇವರು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಅಂತ ಹೇಳ್ತಾ, ನಮಸ್ಕಾರಮ್ಮ.